ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಇಲ್ಲಿ ಒಂದು ಕಡೆ ಬಟಾಬಯಲಾಗ್ತಾ ಇದೆ. ಎಲ್ಲರೂ ಕೂಡ ಚಿನ್ನಯ್ಯನ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಆಕ್ಚುಲಿ ಏನಾಗಿದೆ? ಎಸ್ ನೋಡಿ, ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಬಟಾಬಯಲಾಗಿದೆ. ಸದ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಸ್ಟಾರ್ಟ್ ಆಗಿದೆ. ಷಡ್ಯಂತ್ರಗಳ ಮುಖವಾಡ ಕಳಚ್ತಾ ಇದ್ದಂತೆ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಚಿನ್ನಯ್ಯ ಸತ್ಯ ಹೇಳಿದ ಮೇಲೆ ಬುರುಡೆ ಗ್ಯಾಂಗ್ ದೂರ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಇರುವಂತದ್ದು. ಚಿನ್ನಯ್ಯನ ವಿರುದ್ಧವೇ ತಿರುಗಿ ಬಿದ್ದಿದೆ ಬುರುಡೆ ಗ್ಯಾಂಗ್. ಯಾರು ಈಗ ಚಿನ್ನಯ್ಯನನ್ನ ಪರವಾಗಿ ವಹಿಸಿಕೊಂಡು ಬಂದಿದ್ರು ಅವರೇ ಈಗ ಚಿನ್ನಯ್ಯನನ್ನ ದೂಷಿಸ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಬಟಾಬಯಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ಒಂದು ಕಡೆ ನಡುಕ ಸ್ಟಾರ್ಟ್ ಆಗಿದೆ. ಷಡ್ಯಂತ್ರಗಳ ಮುಖವಾಡ ಈಗ ಕಳಚ್ತಾ ಇದ್ದಂತೆ ಒಬ್ಬೊಬ್ರೆ ತಬ್ಬಿಬ್ಬಾಗ್ತಾ ಇದ್ದಾರೆ. ಚಿನ್ನಯ್ಯ ಸತ್ಯ ಹೇಳಿದ್ಮೇಲೆ ಈಗ ಬುರುಡೆ ಗ್ಯಾಂಗ್ ಛಿದ್ರ ಆಗೋಗಿದೆ. ಎಲ್ಲಿದ್ದಾರೋ ಏನೋ ಹುಡುಕಾಟಬೇಕು ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಚಿನ್ನಯ್ಯನ ವಿರುದ್ಧವೇ ಈಗ ತಿರುಗಿ ಬಿದ್ದಿದ್ದಾರೆ ಬುರುಡೆ ಟೀಮ್ನವರು. 6 ಜನ 7 ಜನ ಗುಂಪು ಕಟ್ಕೊಂಡ್ ಬಂದ್ರು. ಚಿನ್ನಯ್ಯನ ಪರವಾಗಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ MD ಹಾಗೆ ಸುಜಾತಾ ಭಟ್ ಸೇರಿದಂತೆ ಜಯಂತ್ ಕೂಡ ಚಿನ್ನಯ್ಯನನ್ನ ಹೊಯ್ಸ್ಕೊಂಡು ಬಂದ್ರು. ಆದ್ರೆ ಈಗ ಚಿನ್ನಯ್ಯನ ಪರಿಸ್ಥಿತಿ ಎಲ್ಲಿದೆ, ಚಿನ್ನಯ್ಯನನ್ನ ಯಾವ ರೀತಿ ಒಬ್ಬಂಟಿಯಾಗಿ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲವನ್ನೂ ಕೂಡ ಚಿನ್ನಯ್ಯನ ಮೇಲೆ ಎತ್ತಾಕ್ತಾ ಇದಾರಂತೆ. ಒಟ್ಟಲ್ಲಿ ಈಗ ಚಿನ್ನಯ್ಯನನ್ನ ತಗಲಾಕ್ಸ್ಬೇಕು, ಇವ್ರು ತಗಲಾಕೊಂಬಾರ್ದು. ಹೌದು, ಸೇಫ್ ಗೇಮ್. ಯಾರೋ ಒಬ್ರನ್ನ ಬಡವನ್ನ ತಗಲಾಕ್ಬೇಕಲ್ಲ, ನಾವೇ ಅವನಿಗೆ ಹಣ ಕೊಟ್ವಿ, ಅವನ ಹಣ ಕೇಳಿದ್ದಕ್ ಕೊಟ್ವಿ ಅನ್ನೋ ಲೆಕ್ಕಾಚಾರದಲ್ಲಿ. ಓಕೆ, ಚಿನ್ನಯ್ಯ ಪತ್ನಿ ಮೇಲೆ ಮಟ್ಟಣ್ಣನವರು ಆರೋಪ ಮಾಡ್ತಾ ಇದ್ದಾರೆ. ಏನಂತ ಆರೋಪ ಮಾಡ್ತಾ ಇದ್ದಾರೆ? ಚಿನ್ನಯ್ಯ ಪತ್ನಿ ಆರೋಪ ಅಲ್ಲೆಗೆಳೆದಿದ್ದಾರೆ ಮಟ್ಟಣ್ಣನವರು. ಚಿನ್ನಯ್ಯನ್ನೇ ಹಣ ಕೇಳಿದ್ದ, ನಮಗೆ ನೆರವಿಗಾಗಿ ಸಹಾಯ ಹಸ್ತ ಚಾಚಿದ್ದ ಆತ. ಅತ್ತೆಗೆ ಹುಷಾರಿಲ್ಲ, ಎಮರ್ಜೆನ್ಸಿ ಅಂತ ಹೇಳಿರ್ತಾರಂತೆ ಚಿನ್ನಯ್ಯ. ಸೊ ಹಾಗಾಗಿ ಚಿನ್ನಯ್ಯನಿಗೆ ಹಣದ ಸಹಾಯವನ್ನ ಮಾಡಿದ್ವಿ ನಾವು. ನಾವೇನು ಚಿನ್ನಯ್ಯನಿಗೆ ಹಣವನ್ನ ಕೊಟ್ಟಿಲ್ಲ ಸ್ವಾಮಿ, ನಮ್ಮ ಹೆಂಡತಿಯ ಅಕೌಂಟ್ ಇಂದ ಹಣ ಟ್ರಾನ್ಸ್ಫರ್ ಆಗಿದೆ, ಒಪ್ಕೊಳ್ತೀವಿ. ಆದ್ರೆ ನಾವೇ ಯಾಕೆ ಹಣವನ್ನ ಕೊಡೋಣ? ನಮಗಂತ ದರ್ದಿಲ್ಲ. ಆತ ಬಂದು ನಮ್ಮ ಹತ್ರ ಕೇಳ್ಕೊಂಡ, ನಮ್ಮತ್ತೆಗೆ ಹುಷಾರಿಲ್ಲ, ತುಂಬಾ ಎಮರ್ಜೆನ್ಸಿ, ಅವರು ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ದಯವಿಟ್ಟು ಹಣದ ಸಹಾಯವನ್ನ ಮಾಡಿ, ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ, ನಿಮ್ಮ ಋಣನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ, ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ಗಿರೀಶ್ ಮಟ್ಟಣ್ಣನವರ ಪತ್ನಿಯ ಅಕೌಂಟ್ ಇಂದ GPayನೋ ಗೂಗಲ್ ಪೇನೋ ಮುಖಾಂತರ ಇಷ್ಟು ಹಣವನ್ನ ಸಂದಾಯ ಮಾಡಿರ್ತಾರೆ. SIT ಅಧಿಕಾರಿಗಳು ನೀವ್ಯಾಕಪ್ಪ ಹಣವನ್ನ ಕಳಿಸಿದ್ರಿ, ನಿಮ್ಮ ಹೆಂಡತಿಗೂ ಹಾಗೆ ಚಿನ್ನಯ್ಯನಿಗೂ ಏನ್ ಸಂಬಂಧ ಅಂತ ಕೇಳಿದಾಗ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರು. ಈಗ ಏನೋ ಒಂದು ಎಕ್ಸ್ಕ್ಲೂಸಿವ್ ಅನ್ನ ಹೇಳ್ತಾ ಇದ್ದೀನಿ ಅಂತಂದಾಗ, ಏನೋ ಒಂದು ಎಕ್ಸ್ಕ್ಲೂಸಿವ್ ಅಂದ್ರೆ ಓಕೆ, ಧರ್ಮಸ್ಥಳದಲ್ಲಿ ಹಿಂಗ್ ಕೊಲೆ ಮಾಡ್ತಾ ಇದ್ರು, ಹಂಗಾಗ್ತಾ ಇತ್ತು, ಹಿಂಗಾಗ್ತಾ ಇತ್ತು ಅಂತ ಚಿನ್ನಯ್ಯ ಈ ಹೋರಾಟ ಮಾಡುವವರಿಗೆ ಎತ್ಕೊಟ್ಟ. ಹೌದು, ಇಟ್ಕೊಳ್ಳೋಣ. ಈಗ ಅವನಿಂದ ಇವರ ಹೋರಾಟಕ್ಕೆ ಮತ್ತಷ್ಟು ಸಿಕ್ತಾ, ಪುಷ್ಟಿ ಸಿಕ್ತಾ, ಆಮೇಲೆ ಒಂದಷ್ಟು ಕಂಟೆಂಟ್ ಸಿಕ್ತಾ, ಆಮೇಲೆ ಒಂದಷ್ಟು ಹೋರಾಟ ಮಾಡೋದಕ್ಕೆ ಅಥವಾ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೋ ಅಥವಾ ನಿಜವಾಗ್ಲೂ ಹೋರಾಟ ಮಾಡೋದಕ್ಕೋ ಸತ್ಯದಿಂದ ಏನಕ್ಕೋ ಅವ್ರಿಗೊಂದು ದಾರಿ ಆಯ್ತಾ? ಅವರಿಗೆ ಇನ್ನೂ ಅದನ್ನ ಹೇಳ್ಕೊಂಡ್ ಮಾಡೋದಕ್ಕೆ ಅಥವಾ ಅಲ್ಲೇನೋ ಅಲ್ಲಿಂದ ಧರ್ಮಸ್ಥಳದಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇನ್ನೊಂಥರ ದಾರಿ ಆಗಿರ್ಬೋದಾ, ಗೊತ್ತಿಲ್ಲ ನಮಗೆ ಹೆಂಗೆ ಅಂತ. ಸೊ ಹಂಗಿದ್ದಾಗ ಚಿನ್ನಯ್ಯ ಒಂದ್ ಸ್ವಲ್ಪ ಹಣ ಕೇಳಿದ್ರೆ ತಪ್ಪೇನಿಲ್ಲ. ನೀವೇನ್ ಮಾಡ್ತಾ ಇರ್ತೀರಾ? ಹಾರೆ ತಗೊಂಡು ಕೆಲಸ ಮಾಡ್ತಾ ಇರ್ತೀರಾ. ಹಾರೆ ಅಲ್ಲ, ಪಿಕಾಸಲ್ಲೂ ಮಾಡ್ಬೋದು, ಗುದ್ದಲಿಯಲ್ಲೂ ಮಾಡ್ಬೋದು, ಸಬ್ಬಲ್ಲೂ ಮಾಡ್ಬೋದು ಅಂತ ನಾನೇನ್ ಮಾಡ್ತೀನಿ, ಗುದ್ದಲಿ, ಸಬ್ಬಲ್ಲು, ಪಿಕಾಸ್ ಎಲ್ಲ ತಂದ್ಕೊಡ್ತೀನಿ ನಿಮ್ಗೆ. ಓಕೆ, ನೀವ್ ಅಂದ್ಕೊಂಡಿರ್ತೀರಾ ಬರೀ ಹಾರೆ ಮಾತ್ರ ಅಂತ ಅನ್ಕೊಂಡಿರ್ತೀರಾ. ಇಲ್ಲಿ ಸಬ್ಬಲ್ಲು ಮತ್ತೆ ಪಿಕಾಸು ಎರಡನ್ನೂ ಯೂಸ್ ಮಾಡ್ಕೋಬಹುದು ನನ್ನಿಂದ ಗೊತ್ತಾದಾಗ ನೀವು ತುಂಬಾ ಖುಷಿ ಪಡ್ತೀರಾ. ಓಕೆ, ನಾನು ಹಾರೆ ಜೊತೆಗೆ ಸಬ್ಬಲ್ಲು ಮತ್ತೆ ಪಿಕಾಸು ಎರಡನ್ನೂ ಯೂಸ್ ಮಾಡ್ಕೋತೀನಿ, ಸಲಾಕೆ ಅಂತಾರೆ ಕನ್ನಡದಲ್ಲಿ, ಸಲಾಕೆ ಮತ್ತೆ ಪಿಕಾಸು ಎರಡನ್ನೂ ಯೂಸ್ ಮಾಡ್ಕೋತೀನಿ ಅಂತಂದಾಗ ನಾನು ಕೇಳ್ತೀನಿ, ಸರ್ ನಿಮ್ಗೊಂದು ಒಳ್ಳೆ ಅನುಕೂಲ ಮಾಡ್ಕೊಟ್ಟಲ್ಲ, ಒಂದು 100 ರೂಪಾಯಿ 200 ರೂಪಾಯಿ ಕೊಡಿ ಸರ್, ನಮ್ಗೆ ಹಿಂಗ್ ಹುಷಾರಿಲ್ಲ, ನಮ್ಮ ಫ್ಯಾಮಿಲಿ ಬಾರೆ, ಅಯ್ಯೋ ನಿಂಗಿಲ್ಲ ಅಂತೀನ ಮರ್ಯಾ ತಗೋ ಅಂತ ನೀವ್ ಎತ್ತಿ ಕೊಡ್ತೀರಾ ನನಗೆ, ಆಯ್ತಾ? ಕಾಸು ಕೊಡ್ತೀರಾ. ಅದೇ ಉದಾಹರಣೆಗೆ ನಿಮಗೆ ಹೇಳಿ, ಅರ್ಥ ಆಯ್ತಾ? ಸೊ ಇವರು ಸೌಜನ್ಯ ಅಂತ ಒಂದು ಹೋರಾಟದಲ್ಲಿ ಹೋಗ್ತಿದ್ದವರಿಗೆ ಚಿನ್ನಯ್ಯ ಬಂದು 100 ಶವಗಳನ್ನ ಹೂಡಲಾಗಿದೆ ಅನ್ನೋದೇ ಹಾರೆ ಮತ್ತು ಪಿಕಾಸ್, ಪಿಕಾಸು ಮತ್ತೆ ಸಲಾಕೆ, 100 ಶವಗಳನ್ನ ಹೂಡಲಾಗಿದೆ,
ನಾನೇ ಊತಿದ್ದೀನಿ ಅನ್ನೋದು ಪಿಕ್ಕಾಸಿ, ನೂರಾರು ಶವಗಳನ್ನ ಊತಿದ್ದೇನೆ ಅನ್ನೋದು ಸಲಾಕೆ, ನಾನೇ ಊತಿದ್ದೆ ಅಂತ ಹೇಳೋದು ಪಿಕ್ಕಾಸಿ. ಓಹೋ ತುಂಬಾ ವಿಷಯ ಇದೆ. ನಾನು ಬರೀ ಆರೆ ಅನ್ಕೊಂಡಿದ್ದಲ್ಲ, ಬರೀ ಸೌಜನ್ಯ ಅನ್ಕೊಂಡಿದ್ದಲ್ಲ, ನೀವು ಸಲಾಕೆ ಮತ್ತು ಪಿಕ್ಕಾಸಿ ಕೊಟ್ಟು ನನಗೆ ಇನ್ನೂ ಗುಂಡಿ ತೊಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಅಂತ ಹೇಳಿ, ಯೂಸ್ಫುಲ್ ಆಯ್ತು ಅಂತ, ಅಂದ್ರೆ ಇನ್ನೂ ಹೋರಾಟ ಮಾಡೋದಕ್ಕೆ ನೀವು ನಮಗೆ ಹೆಲ್ಪ್ ಮಾಡಿದ್ರಲ್ಲ ಅಂತ ಇವ್ರಿಗೆ ಖುಷಿ ಆಗ್ಬಿಟ್ರು ತಿಮ್ಮರೋಡಿ ಮತ್ತು ಮಟ್ಟಣ್ಣನವರಿಗೆ. ಆಗ ಇವರು ಇದೆಲ್ಲವನ್ನು ಯಾರೇ ಪಿಕಾಸು ಸಬ್ಬಲ್ ಇವೆಲ್ಲ ಸಿಕ್ಕಿದಾಗ ಆ ಸಂದರ್ಭದಲ್ಲಿ ಬಳಸಿಕೊಂಡಿದ್ದ ಇಟಾಚಿ, ಒಂದು ದೊಡ್ಡ ಇಟಾಚಿಯನ್ನ ಬಳಸ್ಕೊಂಡ್ರು. ಯಾರು ಅವನು ಇಟಾಚಿ ಅಂದ್ರೆ ಅವನು ಸರಿಯಾಗಿ ಚರಂಡಿ ಕೊರ್ಕೊಂಡು ಹೋದ ಸಮೀರ್. ಅಂದ್ರೆ ಇವರಿಗೆ ಸಿಕ್ಕಂತ ಒಂದು ಇದನ್ನ ತುಂಬಾ ಯುಟಿಲೈಸ್ ಮಾಡ್ಕೊಂಡ್ರು. ಅವ್ರಿಗೆ ಗೊತ್ತಾಯ್ತು ಅದನ್ನ ಇಲ್ಲ ಆರೆ ಪಿಕಾಸು ಮತ್ತೆ ಸಬ್ಬಲಲ್ಲಿ ನಾವು ಬರೀ ಚರಂಡಿ ತೋಡಕ್ ಆಗಲ್ಲ, ಇದು ಸಿಕ್ಕಿದೆಯಲ್ವಾ ಅಂದ್ರೆ ಇದ್ರಲ್ಲಿ ತೋಡ್ಬೋದು ಅಂತ ಅಂದ್ಮೇಲೆ ನಾವು ಇಟಾಚಿ ತರಿಸಿದ್ರೆ ಇನ್ನೂ ಬೇಗ ತೋಡ್ಬೋದು, ಅಂದ್ರೆ ಇನ್ನೂ ಬೇಗ ಜನರು ಮುಟ್ಟಿಸ್ಬೋದು ಅಂದಾಗ ಕಂಡಿದ್ದೆ ಈ ಧೂತ. ಇವ್ರನ್ನ ಇಟಾಚಿಯಾಗಿ ಬಳಸ್ಕೊಂಡ್ರು. ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಕಾಸು ಕೇಳಿದ್ರೆ ಕೊಡದೇ ಇರ್ತಾರ? ಏನೋ ಪಾಪ ಹುಷಾರಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನಮ್ಮ ಅತ್ತೆಗೆ ಹುಷಾರಿಲ್ಲ, ಸ್ವಲ್ಪ ನಂಗೆ ಹಣ ಬೇಕು ಅಂದಾಗ 1 ಲಕ್ಷ 2 ಲಕ್ಷ ಕೊಟ್ಟಿರ್ತಾರೆ. ಸೊ ಅದನ್ನೇ ಇಲ್ಲಿ ಮಟ್ಟಣ್ಣ ನಾನು ಹೌದಪ್ಪ ಅವ್ರಿಗೆ ಹುಷಾರಿಲ್ಲ ಅಂತ ಕೇಳಿದ ನಾವು ಕೊಟ್ವಿ ಅಂತ ಹೇಳಿ ನಮಗ್ ಗೊತ್ತಾಗಲ್ವಾ? ಉದಾಹರಣೆ ಸಮೇತ ಆರೆ ಪಿಕಾಸಿ ಉದಾಹರಣೆ ಯಾರು ಕೊಡ್ತಾರೆ? ನಾವು ಕೊಟ್ಟಿದೀವಿ.